ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು, ನಿಮ್ಮ ಸಾಹಸ ಮನೋಭಾವವೇ ನಿಮ್ಮ ಶಕ್ತಿ. ಸೋಲಿಗೆ ಹೆದರದೆ ಮುನ್ನುಗ್ಗುವಂತಹ ನಿಮ್ಮ ಗುಣ ಇಂದು ನಿಮಗೆ ಹೊಸ ಅವಕಾಶಗಳನ್ನ ತೆರೆದಿಡಲಿದೆ. ಗೆಲುವಿನ ಹಾದಿಯಲ್ಲಿ ಸಾವಿರಾರು ಅಡೆತಡೆಗಳು ಬರಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸ ಎನ್ನುವ ಒಂದು ದೀಪ ಹತ್ತಿದಾಗ ಅಡೆತಡೆಗಳೆಲ್ಲ ದಾರಿಯ ದೀಪಗಳಾಗಿ ಬದಲಾಗುತ್ತವೆ. ನಿನ್ನೆಗಿಂತ ಇಂದು ಉತ್ತಮವಾಗಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಯಶಸ್ಸು ಆಗ ತಾನಾಗಿಯೇ ಹುಡುಕಿಕೊಂಡು ಬರುವಂತದ್ದನ್ನ ನೀವು ನೋಡ್ತೀರಾ. ಇಂದು ಭಾನುವಾರವಾದರೂ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ. ಉದ್ಯೋಗಿಗಳಿಗೆ ಮುಂದಿನ ವಾರದ ಕೆಲಸಗಳ ಬಗ್ಗೆ ಸಣ್ಣ ಮಟ್ಟದ ಒತ್ತಡವಿರಬಹುದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ವ್ಯವಹಾರದ ಅವಕಾಶಗಳು ಸಿಗಲಿವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳುವುದು ಉತ್ತಮವಾಗಿರುವಂತದ್ದು. ಇನ್ನು ಹಣಕಾಸಿನ ಹರಿವು ಸುಧಾರಣೆಯನ್ನ ಕಾಣುವಂತಹ ದಿನ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದಾಯಕವಾದಂತಹ ಫಲಿತಾಂಶಗಳನ್ನ ನಿರೀಕ್ಷಿಸಬಹುದು. ಆದರೆ ವಿಲಾಸಿ ವಸ್ತುಗಳ ಖರೀದಿಯ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗುತ್ತೆ. ಕುಟುಂಬದ ಹಿರಿಯರ ಕೆಸರಿನಲ್ಲಿ ಮಾಡುವಂತಹ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಆದಾಯವನ್ನ ತರಲಿದೆ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯುವಿರಿ. ದಂಪತಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಸಾಮರಸ್ಯ ಮೂಡುವಂತದ್ದು. ಪ್ರೇಮಿಗಳಿಗೆ ಮನೆಯವರ ಬೆಂಬಲ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮಕ್ಕಳ ಸಾಧನೆಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಉಂಟಾಗುವಂತದ್ದನ್ನ ಈ ದಿನ ನೋಡ್ತೀರಾ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಉತ್ಸಾಹ ಭರಿತವಾದಂತಹ ದಿನ. ದೈಹಿಕವಾಗಿ ಸಕ್ರಿಯರಾಗಿರುವಿರಿ, ಆದರೂ ಬಿಸಿಲಿನ ತಾಪದಿಂದ ಡಿಹೈಡ್ರೇಷನ್ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಹೆಚ್ಚಿನ ನೀರು ಮತ್ತು ದ್ರವ ಆಹಾರ ಸೇವನೆಗೆ ಆದಷ್ಟು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಸೂರ್ಯ ನಮಸ್ಕಾರವನ್ನ ಮಾಡುವಂಥದ್ದು. ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಸೂರ್ಯ ನಮಸ್ಕಾರವನ್ನ ಮಾಡಿ. ಇದು ನಿಮ್ಮ ಆತ್ಮಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಬೇಕಾಗುತ್ತೆ. ಇದರಿಂದ ಉದ್ಯೋಗದಲ್ಲಿರುವಂತಹ ಅಡೆತಡೆಗಳು ನಿವಾರಣೆಯಾಗುವಂತದ್ದನ್ನ ನೋಡ್ತೀರಾ. ಇನ್ನು ದಾನವನ್ನ ಮಾಡುವಂತದ್ದು. ಕೆಂಪು ಬಣ್ಣದ ಹೂಗಳು ಅಥವಾ ಗೋಧಿಯನ್ನ ದಾನವಾಗಿ ಮಾಡುವುದು ಶುಭ ಫಲವನ್ನ ನೀಡುವಂತದ್ದು. ಇನ್ನು ಜಪವನ್ನ ನೋಡುವುದಾದರೆ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಕನಿಷ್ಠ ಬಾರಿ 21 ಬಾರಿ ಜಪಿಸಿದರೆ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಷಭ ರಾಶಿಯವರು, ತಾಳ್ಮೆ ಎನ್ನುವುದು ಕೇವಲ ಕಾಯುವಿಕೆಯಲ್ಲ. ಕಾಯುವ ಸಮಯದಲ್ಲಿ ನಾವು ನಮ್ಮ ನಡವಳಿಕೆಯನ್ನ ಹೇಗೆ ಕಾಪಾಡಿಕೊಳ್ಳುತ್ತೇವೆ ಎಂಬುದೇ ಮುಖ್ಯವಾದುದು. ಸ್ಥಿರವಾದ ಪರಿಶ್ರಮ ಮತ್ತು ಶಾಂತವಾದ ಮನಸ್ಸು ಯಾವುದನ್ನಾದರೂ ಸಾಧಿಸಲು ಶಕ್ತಿಯನ್ನ ನೀಡುವಂತದ್ದು. ಇಂದು ನಿಮ್ಮ ಸಣ್ಣ ಹೆಜ್ಜೆ ನಾಳೆಯ ದೊಡ್ಡ ಮೈಲಿಗಲ್ಲಾಗಲಿದೆ. ಇಂದು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಮುಖ್ಯವಾಗಿ ಗಂಟಲು ಅಥವಾ ಕುತ್ತಿಗೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಶೀತಲ ಪಾನೀಯಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯ ಸಂಗೀತವನ್ನ ಆಲಿಸುವುದು ಅಥವಾ ಓದಿನಲ್ಲಿ ತೊಡಗುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಅಥವಾ ಔತಣಕೂಟದ ಯೋಗವಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರುವಂತಹ ಸೂಚನೆಯೂ ಕೂಡ ಇರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಸುಖ ಸಂತೋಷಕ್ಕಾಗಿ ಅಥವಾ ಮನೆಯ ಅಲಂಕಾರಿಕ ವಸ್ತುಗಳಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವನ್ನ ನಿರೀಕ್ಷಿಸಬಹುದು. ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನೂ ಕೂಡ ಕುರುಡರನ್ನಾಗಿ ನೀವು ನಂಬಬೇಡಿ. ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸಿ ಹೆಜ್ಜೆಯನ್ನ ಮುಂದಿಡಬೇಕಾಗುತ್ತೆ. ಇಂದು ಭಾನುವಾರವಾದರೂ ಕೂಡ ಉದ್ಯೋಗಿಗಳಿಗೆ ಮುಂದಿನ ವಾರದ ಕೆಲಸದ ಯೋಜನೆಗಳ ಬಗ್ಗೆ ಚಿಂತನೆಯನ್ನ ಮಾಡುವಂತಹ ದಿನ. ಕಲಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಅಥವಾ ಸೃಜನಶೀಲ ಕೆಲಸದಲ್ಲಿ ತೊಡಗಿರುವವರಿಗೆ ಇಂದು ಹೊಸ ಆಲೋಚನೆಗಳು ಹೊಳೆಯಲಿವೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿಯೊಂದು ಕೂಡ ಬರುವಂತದ್ದು. ಹೊಸ ವ್ಯವಹಾರದ ಮಾತುಕತೆ ನಡೆಸಲು ಈ ದಿನ ಶುಭವಾದಂತಹ ದಿನ. ಇಂದು ಸೂರ್ಯ ನಮಸ್ಕಾರವನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಸೂರ್ಯಾಷ್ಟಕವನ್ನ ಪಠಿಸಿ. ಇದು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂತದ್ದನ್ನ ನೋಡ್ತೀರಾ. ಇನ್ನು ಬಿಳಿ ಬಣ್ಣದ ಬಳಕೆಯನ್ನ ಮಾಡುವಂತದ್ದು. ಇಂದು ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸಿ ಅಥವಾ ಒಂದು ಬಿಳಿ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಂಡ್ರೂ ಕೂಡ ತುಂಬಾ ಒಳ್ಳೆಯದಾಗುವಂತದ್ದು. ಇನ್ನು ಪಕ್ಷಿಗಳಿಗೆ ನೀರನ್ನ ಕುಡಿಸುವಂತದ್ದು. ಬೇಸಿಗೆ ಕಾಲವಾಗಿರುವುದರಿಂದ ಪಕ್ಷಿಗಳಿಗೆ ಕುಡಿಯಲು ನೀರು ಮತ್ತು ಧಾನ್ಯವನ್ನ ಇಡಬೇಕಾಗುತ್ತೆ. ಇದು ಮಾನಸಿಕ ನೆಮ್ಮದಿಗೆ ಸಹಕಾರಿಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ.
ಮಿಥುನ ರಾಶಿ. ಮಿಥುನ ರಾಶಿಯವರು ಒಂದು ಸಣ್ಣ ಕಿಡಿಯು ಇಡೀ ಕಾಡನ್ನೇ ಬೆಳಗಬಲ್ಲದು. ಹಾಗೆಯೇ ನಿಮ್ಮಲ್ಲಿರುವಂತಹ ಒಂದು ಸಣ್ಣ ಸಕಾರಾತ್ಮಕ ಆಲೋಚನೆಯು ನಿಮ್ಮ ಇಡೀ ಜೀವನವನ್ನೇ ಬದಲಿಸಬಲ್ಲದು. ಅಸಾಧ್ಯವಾದುದು ಯಾವುದೂ ಕೂಡ ಈ ಭೂಮಿಯ ಮೇಲೆ ಇಲ್ಲ. ಕೇವಲ ನಿಮ್ಮ ದೃಷ್ಟಿಕೋನವನ್ನ ಬದಲಿಸಿಕೊಳ್ಳಿ ಅಷ್ಟೇ. ನಿಮ್ಮಲ್ಲಿರುವಂತಹ ದ್ವಂದ್ವಗಳನ್ನ ಬದಿಗಿಟ್ಟು ಏಕಾಗ್ರತೆಯಿಂದ ಕೆಲಸವನ್ನ ಮಾಡಿ. ಸೂರ್ಯನ ತೇಜಸ್ಸಿನಿಂದ ನಿಮ್ಮ ವ್ಯಕ್ತಿತ್ವ ಇಂದು ಎಲ್ಲೆಡೆ ಬೆಳಗುವಂತದ್ದನ್ನ ನೋಡ್ತೀರಾ. ಇನ್ನು ಆರ್ಥಿಕವಾಗಿ ಇಂದು ಶುಭದಾಯಕವಾದಂತಹ ದಿನವಾಗಿದೆ. ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವಂತಹ ಯೋಗವಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸುವಂತಹ ದಿನ. ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಖರ್ಚು ಮಾಡದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಆದಷ್ಟು ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಮನಸ್ಸಿನಲ್ಲಿ ಮುಂದಿನ ವಾರದ ಕೆಲಸದ ಯೋಜನೆಗಳ ಬಗ್ಗೆ ಚಿಂತನೆ ಇರುವಂತದ್ದು. ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಹೊಸ ಆಲೋಚನೆಗಳು ಹೊಳೆಯಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳುವುದು ನಿಮ್ಮ ಯಶಸ್ಸಿಗೆ ದಾರಿಯಾಗುವಂತದ್ದು. ಇಂದು ಕುಟುಂಬದ ಸದಸ್ಯರೊಂದಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವಂತಹ ಅಥವಾ ಮನೆಯಲ್ಲಿಯೇ ಸಂತೋಷದ ಸಮಯವನ್ನ ಕಳೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಕೂಡ ಗಟ್ಟಿಯಾಗುವಂತದ್ದು. ಇನ್ನು ಮಕ್ಕಳ ಸಾಧನೆಯಿಂದ ಮನೆಯಲ್ಲಿ ಸಂತಸದ ವಾತಾವರಣವು ಕೂಡ ನೆಲೆಸುವಂತದ್ದನ್ನ ನೋಡುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಉತ್ಸಾಹಭರಿತರಾಗಿರುವಂತಹ ದಿನ. ದೈಹಿಕವಾಗಿ ಸಕ್ರಿಯರಾಗಿರುತ್ತೀರಿ. ಆದರೆ ಬೇಸಿಗೆಯ ಪ್ರಭಾವದಿಂದ ಉಷ್ಣ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ತಂಪು ಪಾನೀಯಗಳ ಸೇವನೆಗೆ ಆದಷ್ಟು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಗುರುವಿನ ಸ್ಮರಣೆಯನ್ನ ಮಾಡುವಂಥದ್ದು. ನಿಮ್ಮ ಕುಲದೇವತೆ ಅಥವಾ ಇಷ್ಟ ದೈವವನ್ನ ಪ್ರಾರ್ಥಿಸಿ. ಸಾಧ್ಯವಾದರೆ ದೇವಸ್ಥಾನದಲ್ಲಿ ಕೆಂಪು ಅಥವಾ ಹಳದಿ ಬಣ್ಣದ ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿದಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಅಥವಾ ನೀರನ್ನ ಇಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿರುವಂತಹ ಗ್ರಹ ದೋಷಗಳ ತೀವ್ರತೆಯನ್ನ ಕಡಿಮೆ ಮಾಡುವಂಥದ್ದು. ಇನ್ನು ಮುಂಜಾನೆ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ಹೆಚ್ಚಿಸುವಂತದ್ದು. ಇನ್ನು ಗಾಯತ್ರಿ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಕನಿಷ್ಠ 11 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಬುದ್ಧಿಶಕ್ತಿಯು ಕೂಡ ವೃದ್ಧಿಯಾಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಹಸಿರು ಬಣ್ಣವನ್ನ ಬಳಸಿ. ಕಟಕ ರಾಶಿ. ಕಟಕ ರಾಶಿಯವರು ನೀವು ಭಾವಜೀವಿಗಳು. ಆದರೆ ಇಂದು ಭಾವನೆಗಳಿಗಿಂತ ವಿವೇಚನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿ. ನಿಮ್ಮ ಗುರಿಯ ಮೇಲೆ ದೃಷ್ಟಿ ಇರಲಿ. ಆಗ ಯಶಸ್ಸು ನಿಶ್ಚಿತವಾಗಿಯೂ ನಿಮಗೆ ಸಿಗುವಂತದ್ದು. ಜಗತ್ತು ನಿಮಗೆ ಎಷ್ಟು ಅಡೆತಡೆಗಳನ್ನ ಒಡ್ಡುತ್ತದೆ ಎನ್ನುವುದು ಮುಖ್ಯವಲ್ಲ. ಆ ಅಡೆತಡೆಗಳನ್ನೇ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಎಷ್ಟು ಎತ್ತರಕ್ಕೆ ನೀವು ಏರುತ್ತೀರಿ ಎಂಬುದು ನಿಮ್ಮ ಯಶಸ್ಸನ್ನ ನಿರ್ಧರಿಸುವಂತದ್ದು. ನಿಮ್ಮ ಶಾಂತಿಯುತ ಮನಸ್ಸೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ ಆಗುವುದು ಎಂಬುದನ್ನ ಮರೆಯುವ ಹಾಗಿಲ್ಲ. ಇಂದು ಭಾನುವಾರವಾದರೂ ಕೂಡ ಕೆಲಸದ ಒತ್ತಡ ನಿಮ್ಮನ್ನ ಕಾಡಬಹುದು. ಉದ್ಯೋಗಿಗಳಿಗೆ ಬಾಕಿ ಇರುವಂತಹ ಕೆಲಸಗಳನ್ನ ಮುಗಿಸಲು ಇದು ಸೂಕ್ತವಾದಂತಹ ಸಮಯ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಅವಕಾಶಗಳು ಒದಗಿ ಬರಲಿವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಹೊಸ ಯೋಜನೆಗಳಿಗೆ ಚಾಲನೆಯನ್ನ ನೀಡಲು ಇಂದು ಉತ್ತಮ ದಿನವಲ್ಲ. ಬದಲಾಗಿ ಹಳೆಯ ಯೋಜನೆಗಳ ವಿಶ್ಲೇಷಣೆಗೆ ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಹಣಕಾಸಿನ ಹರಿವು ಕೂಡ ಸುಧಾರಣೆಗೆ ಬರುವಂತದ್ದು. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹೂಡಿಕೆ ಮಾಡುವ ಆಲೋಚನೆ ಇದ್ದರೆ ಎಚ್ಚರಿಕೆಯಿಂದ ಮುನ್ನಡೆಯಿರಿ. ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವುದು ಬಹಳ ಮುಖ್ಯವಾದುದು. ಮನೆಯ ಅಲಂಕಾರ ಅಥವಾ ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ನೋಡಬೇಕಾಗುತ್ತೆ ನೀವು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದಾದಂತಹ ದಿನ. ಆದರೆ ಸಂಯಮದಿಂದ ವರ್ತಿಸಿದರೆ ಎಲ್ಲವೂ ಕೂಡ ಸುಸೂತ್ರವಾಗಲಿದೆ. ನಿಮ್ಮ ಆಪ್ತ ಸ್ನೇಹಿತರಿಂದ ಶುಭ ಸುದ್ದಿಯೊಂದು ಕೇಳುವಂತಹ ದಿನವಾಗಿದೆ. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ನೀಡುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ನಿಮಗೆ ಮಿಶ್ರ ಫಲವಿರುವಂತದ್ದು. ಅತಿಯಾದ ಆಲೋಚನೆಯಿಂದ ಮಾನಸಿಕ ಆತಂಕ ಅಥವಾ ನಿದ್ರಾಹೀನತೆಯು ಕೂಡ ಕಾಡಬಹುದಾದಂತಹ ದಿನ. ಶೀತ ಮತ್ತು ಕಫದ ಸಮಸ್ಯೆ ಇರುವವರು ತಂಪು ಪಾನೀಯಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸಿನ ಶಾಂತಿಯು ಹೆಚ್ಚಾಗುವಂತದ್ದು. ಇಂದು ಸೂರ್ಯನಾರಾಯಣ ಪೂಜೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಜಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸುವಂತದ್ದು. ಇನ್ನು ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಬಿಲ್ಪತ್ರೆಯನ್ನ ಅರ್ಪಿಸಬೇಕಾಗುತ್ತೆ. ಶಿವನು ಚಂದ್ರನನ್ನ ಮಸ್ತಕದ ಮೇಲೆ ಧರಿಸಿರುವಂತ ಕಾರಣ ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನ ದೂರ ಮಾಡುತ್ತದೆ. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಸ್ವಲ್ಪ ಮೊಸರನ್ನ ಅಥವಾ ಬಿಳಿ ಬಣ್ಣದ ಆಹಾರವನ್ನ ದಾನವಾಗಿ ಮಾಡಿ. ಇನ್ನು ಜಪವನ್ನ ನೋಡುವುದಾದರೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಿ.
ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿ. ಸಿಂಹರಾಶಿ. ಸಿಂಹರಾಶಿಯವರು, ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಇಂದು ನೀವು ಕೈಗೊಳ್ಳುತ್ತಿರುವಂತಹ ಯಾವುದೇ ಕೆಲಸದಲ್ಲಿ ನಿಮ್ಮ ಛಾಪು ಮೂಡಿಸಲು ಸಿದ್ಧರಾಗಬೇಕಾಗಿದೆ. ಸೂರ್ಯನಂತೆ ಹೊಳೆಯಬೇಕಾದರೆ ಮೊದಲು ಸೂರ್ಯನಂತೆ ಸುಡಬೇಕು. ಸೋಲುಗಳೇ ಗೆಲುವಿನ ಹಾದಿಯ ಮೈಲುಗಲ್ಲುಗಳು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಏಕೆಂದರೆ ಸಿಂಹವು ಎಂದಿಗೂ ಕೂಡ ಹಸಿದಾಗಲು ಹುಲ್ಲನ್ನ ತಿನ್ನುವುದಿಲ್ಲ, ತನ್ನ ಸಾಮರ್ಥ್ಯದಿಂದ ಬೇಟೆಯಾಡಿಯೇ ಗೆಲ್ಲುವಂತದ್ದು. ಇಂದು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಎದುರಾಗಲಿವೆ. ನಿಮ್ಮ ನಾಯಕತ್ವದ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಸೃಜನಶೀಲ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನವಾಗಿರುತ್ತದೆ. ಇನ್ನು ಆರ್ಥಿಕವಾಗಿ ಇಂದು ಸಮೃದ್ಧಿಯ ದಿನ. ಸರ್ಕಾರಿ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಧನಲಾಭವಾಗುವಂತಹ ಯೋಗವಿದೆ. ಆದರೆ ಮೋಜು ಮಸ್ತಿಗಾಗಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚಿನ ಹಣ ವ್ಯಯವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಭವಿಷ್ಯದ ಉಳಿತಾಯದ ಬಗ್ಗೆ ಯೋಜನೆಯನ್ನ ರೂಪಿಸಲು ಇದು ಒಳ್ಳೆಯ ಸಮಯ. ಇನ್ನು ಕುಟುಂಬದಲ್ಲಿ ತಂದೆಯವರ ಮಾರ್ಗದರ್ಶನವು ನಿಮಗೆ ಶಕ್ತಿಯನ್ನ ನೀಡಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರ ಸಾಧನೆಯಿಂದ ನಿಮಗೆ ಹೆಮ್ಮೆ ಎನಿಸಬಹುದು. ಮನೆಯಲ್ಲಿ ಅತಿಥಿಗಳ ಆಗಮನದಿಂದ ಸಂಭ್ರಮದ ವಾತಾವರಣವಿರುತ್ತದೆ. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ತರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮವಾದಂತಹ ದಿನವಾಗಿದೆ. ಆದರೆ ಬಿಸಿಲಿನ ಬೇಗೆಯಿಂದಾಗಿ ತಲೆನೋವು ಅಥವಾ ಉದರ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸಬೇಕಾಗುತ್ತೆ. ಯೋಗ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪವಾದರೂ ನೀವು ಸಮಯವನ್ನ ಮೀಸಲಿಡಬೇಕಾದಂತಹ ದಿನ. ಇಂದು ಸೂರ್ಯ ನಮಸ್ಕಾರವನ್ನ ಮಾಡುವಂಥದ್ದು. ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಮತ್ತು ಕನಿಷ್ಠ 12 ಬಾರಿ ಸೂರ್ಯ ನಮಸ್ಕಾರವನ್ನ ಮಾಡಬೇಕಾಗುತ್ತೆ. ಇನ್ನು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವಂತದ್ದು. ಇಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ ಅಥವಾ ಕೇಳಿಸಿಕೊಳ್ಳಿ. ಇದರಿಂದ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಮತ್ತು ಶತ್ರುಗಳ ಮೇಲೆ ಜಯವನ್ನ ಸಿಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಕೆಂಪು ಬಣ್ಣದ ಬಟ್ಟೆ ಅಥವಾ ಗೋಧಿ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡುವುದು ಕೂಡ ಅತ್ಯಂತ ಶುಭಪ್ರದವಾದುದು. ಇನ್ನು ಗಾಯತ್ರಿ ಮಂತ್ರವನ್ನ ಪಠಣೆಯನ್ನ ಮಾಡುವಂತದ್ದು. ಕನಿಷ್ಠ ಬಾರಿ 21 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕಾರ್ಯದಲ್ಲಿ ಯಶಸ್ಸು ಕೂಡ ದೊರೆಯುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರೇ, ಬದಲಾವಣೆ ಎಂಬುದು ಪ್ರಕೃತಿಯ ನಿಯಮ. ಹಳೆಯ ಎಲೆಗಳು ಉದುರುವಾಗಲೇ ಹೊಸ ಚಿಗುರು ಬರಲು ಸಾಧ್ಯ. ಹಾಗೆಯೇ ನಿಮ್ಮ ಹಳೆಯ ಆಲೋಚನೆಗಳನ್ನ ಬಿಟ್ಟು ಹೊಸ ದೃಷ್ಟಿಕೋನದಿಂದ ಜಗತ್ತನ್ನ ನೋಡಿ. ನಿಮ್ಮ ದಕ್ಷತೆ ಮತ್ತು ಪರಿಶ್ರಮದ ಮೇಲೆ ನಂಬಿಕೆಯನ್ನ ಇಡಿ. ನೀವು ಹಾಕುವ ಪ್ರತಿ ಹೆಜ್ಜೆಯು ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುವಂತದ್ದನ್ನ ನೋಡ್ತೀರಾ. ಇಂದು ಆರ್ಥಿಕವಾಗಿ ಸ್ಥಿರತೆಯ ದಿನವಾಗಿದೆ. ಹಳೆಯ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಆದರೆ ಮನೆಯ ವಿಲಾಸಿ ವಸ್ತುಗಳಿಗಾಗಿ ಅಥವಾ ಆಕಸ್ಮಿಕ ಪ್ರವಾಸಕ್ಕಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆಯ ವಿಷಯದಲ್ಲಿ ಇಂದು ಅವಸರ ಬೇಡ. ನುರಿತವರ ಸಲಹೆಯನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಕೆಲಸದಲ್ಲಿ ಇರುವಂತಹ ಶಿಸ್ತು ಮತ್ತು ನಿಖರತೆ ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿಗಳು ಸಿಗಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ನೂತನ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರಿಗೆ ಇಂದು ಸಕಾರಾತ್ಮಕ ಫಲಿತಾಂಶಗಳು ಕೂಡ ಸಿಗುವಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ನೀಡಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ವಾದಗಳನ್ನ ಮಾಡಬೇಡಿ. ಮೌನವಾಗಿರುವುದು ಒಳಿತು. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ತರುವಂತದ್ದು. ಭಾನುವಾರವಾದ್ದರಿಂದ ಕುಟುಂಬದವರೊಂದಿಗೆ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡುವಂತಹ ಯೋಗವೂ ಕೂಡ ಇರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಕಿಬ್ಬೊಟ್ಟೆ ಅಥವಾ ಪಚನ ಕ್ರಿಯೆಗೆ ಸಂಬಂಧಿಸಿದಂತಹ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಆಹಾರದ ವಿಚಾರದಲ್ಲಿ ಶಿಸ್ತನ್ನ ಪಾಲನೆಯನ್ನ ಮಾಡಬೇಕಾಗುತ್ತೆ. ಮಾನಸಿಕ ಶಾಂತಿಗಾಗಿ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದು ಕೂಡ ಸೂಕ್ತವಾಗಿರುವುದು. ಇಂದು ಸೂರ್ಯನಾರಾಯಣನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಮತ್ತು ಆದಿತ್ಯ ಹೃದಯಂ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸುವಂತದ್ದು. ನಿಮ್ಮ ರಾಶಾಧಿಪತಿ ಬುಧನಾಗಿರುವುದರಿಂದ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಸಂಕಷ್ಟಹರ ಗಣಪತಿ ಸ್ತೋತ್ರವನ್ನ ಓದಬೇಕಾಗುತ್ತೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಮಾಡುವಂತದ್ದು. ಇಂದು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಗೋಧಿ ಅಥವಾ ಬೆಲ್ಲದಿಂದ ಮಾಡಿದಂತಹ ಪದಾರ್ಥಗಳನ್ನ ದಾನವಾಗಿ ನೀಡಬೇಕಾಗುತ್ತೆ. ಇನ್ನು ಬಣ್ಣದ ಬಳಕೆಯನ್ನು ನೋಡುವುದಾದರೆ ಇಂದು ಹಸಿರು ಅಥವಾ ತಿಳಿ ನೀಲಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ನಿಮ್ಮ ಮಾನಸಿಕ ಶಾಂತಿಗೆ ಸಹಕಾರಿಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ
ಹಸಿರು ಮತ್ತು ಕಿತ್ತಳೆ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ತುಲಾ ರಾಶಿಯವರು ನೀವು ನ್ಯಾಯ ಮತ್ತು ಸಮತೋಲನದ ಸಂಕೇತ. ಇಂದು ಯಾವುದೇ ಗೊಂದಲಗಳಿಗೆ ಕಿವಿಗೊಡದೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಕೇಳಿ ಮುನ್ನಡೆಯಿರಿ. ಜಗತ್ತು ನಿಮಗೆ ಕೊಡಬಲ್ಲ ಅತಿದೊಡ್ಡ ಉಡುಗೊರೆ ಎಂದರೆ ಅದು ಸಮತೋಲನ. ಬಿರುಗಾಳಿಯ ನಡುವೆಯೂ ಸ್ಥಿರವಾಗಿ ನಿಲ್ಲುವ ಮರವೇ ಬಲಶಾಲಿಯಾದುದು. ನಿಮ್ಮ ಜೀವನದ ಏರಿಳಿತಗಳನ್ನ ಶಾಂತವಾಗಿ ಸ್ವೀಕರಿಸಬೇಕಾಗುತ್ತೆ. ಏಕೆಂದರೆ ಶಾಂತವಾದ ಮನಸ್ಸಿನಿಂದ ಮಾತ್ರ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಾಧ್ಯವಾಗುವಂತದ್ದು. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನವಾಗಿದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಆದಾಯ ಬರಲಿದೆ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಧನಲಾಭದ ಯೋಗವಿದೆ. ಆದರೆ ಕುಟುಂಬದ ವಿಲಾಸಿ ವಸ್ತುಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗುವಂತಹ ಸಂಭವವು ಇರುವಂತದ್ದು. ಆದ್ದರಿಂದ ಉಳಿತಾಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಎದುರಾಗಬಹುದಾದಂತಹ ದಿನ. ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಸಂವಹನ ಕಲೆಯು ಸಂಕೀರ್ಣವಾದ ಸಮಸ್ಯೆಗಳನ್ನ ಬಗೆಹರಿಸಲು ಸಹಾಯವನ್ನ ಮಾಡುತ್ತದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ವ್ಯವಹಾರದ ಅವಕಾಶಗಳು ಸಿಗುವಲ್ಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಹೋಗುವುದು ಉತ್ತಮವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವನ್ನ ನೋಡುವಂತದ್ದು. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಮನೆಯಲ್ಲಿ ಸಣ್ಣ ಮಟ್ಟದ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದಾದಂತಹ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ರಾತ್ರಿ ನಿದ್ರಾಹೀನತೆ ಕಾಡಬಹುದು. ಸಂಜೆ ವೇಳೆಗೆ ಸ್ವಲ್ಪ ಸಮಯ ಪ್ರಕೃತಿಯ ಜೊತೆ ಕಳೆಯುವುದು ಅಥವಾ ಲಘು ವ್ಯಾಯಾಮವನ್ನ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ಹಿತಕರವಾದುದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಶ್ರೀ ಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ಇಂದು ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ದೇವಿಯ ಬಳಿ ಬಿಳಿ ಬಣ್ಣದ ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಮಾಡುವಂಥದ್ದು. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಬೆಲ್ಲ ಅಥವಾ ಗೋಧಿಯನ್ನ ದಾನವಾಗಿ ಮಾಡಿ. ಇನ್ನು ಸೂರ್ಯ ದರ್ಶನವನ್ನ ಮಾಡುವಂಥದ್ದು. ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ಹೆಚ್ಚಿಸುವಂತದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ಬಿಳಿ ಅಥವಾ ತಿಳಿ ಗುಲಾಬಿ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ನಿಮಗೆ ಶುಭವನ್ನ ತರುವಂತದ್ದು. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಗುಲಾಬಿ ಬಣ್ಣವನ್ನ ಬಳಸಿ. ವೃಶ್ಚಿಕ ರಾಶಿಯವರೇ, ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತದೆ. ಹಾಗೆಯೇ ಜೀವನದಲ್ಲಿ ನೀವು ಅನುಭವಿಸಿದ ನೋವು ಮತ್ತು ಅವಮಾನಗಳನ್ನ ನಿಮ್ಮ ಯಶಸ್ಸಿನ ಇಂಧನವನ್ನಾಗಿ ಮಾಡಿಕೊಳ್ಳಿ. ನೆನಪಿಡಿ, ಸಮುದ್ರದ ಶಾಂತವಾಗಿದ್ದಾಗ ಯಾರೂ ದಕ್ಷ ನಾವಿಕನಾಗಲು ಸಾಧ್ಯವಿಲ್ಲ. ಅಲೆಗಳ ಅಬ್ಬರವಿದ್ದಾಗಲೇ ನಿಜವಾದಂತಹ ಸಾಮರ್ಥ್ಯ ತಿಳಿಯುವಂಥದ್ದು. ನಿಮ್ಮಲ್ಲಿರುವಂತಹ ಅಗಾಧವಾದಂತಹ ಸಹನೆ ಮತ್ತು ರಹಸ್ಯಗಳನ್ನ ಭೇದಿಸುವ ಶಕ್ತಿಯೇ ನಿಮ್ಮ ಗೆಲುವಿನ ಗುಟ್ಟು. ಇಂದಿನ ಸಣ್ಣ ಹಿನ್ನಡೆಗೆ ಎದೆಯುರಿ ಬೇಡ. ಅದು ನಿಮ್ಮನ್ನ ದೊಡ್ಡ ಜಿಗಿತಕ್ಕೆ ಸಿದ್ಧಪಡಿಸುವಂಥದ್ದು. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಇರುವಂಥದ್ದು. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗಬಹುದು. ಪ್ರೇಮಿಗಳಿಗೆ ಇಂದು ಪರಸ್ಪರ ಮನಸ್ಸು ಬಿಚ್ಚಿ ಮಾತನಾಡಲು ಉತ್ತಮ ಅವಕಾಶಗಳು ಸಿಗುವಂತಹ ದಿನ. ಮಕ್ಕಳ ಯಶಸ್ಸು ನಿಮಗೆ ಹೆಮ್ಮೆಯನ್ನ ತರುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಅಷ್ಟೇನು ಅನುಕೂಲಕರವಾದಂತಹ ದಿನವಲ್ಲ ನಿಮಗೆ. ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಬಜೆಟ್ ಅನ್ನ ಏರುಪೇರು ಮಾಡಬಹುದು. ಸಾಲ ನೀಡುವ ಅಥವಾ ಪಡೆಯುವ ವ್ಯವಹಾರದಿಂದ ಇಂದು ದೂರವಿರುವುದು ಉತ್ತಮವಾಗಿದೆ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ನೀವು ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನಿಮಗೆ ಮಿಶ್ರ ಫಲಿತಾಂಶವಿರುವಂತದ್ದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಲಾಭದಾಯಕ ಅವಕಾಶಗಳು ದೊರೆಯಲಿವೆ. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಗತಿಯನ್ನ ಸರಿಯಾಗಿ ಗಮನವನ್ನ ಕೊಟ್ಟು ನೀವು ನೋಡಬೇಕಾಗುತ್ತೆ. ಇಂದು ಆರೋಗ್ಯದ ಕಡೆಯಿಂದ ಹೆಚ್ಚಿನ ಗಮನವನ್ನ ಹರಿಸಬೇಕಾದಂತಹ ದಿನ. ರಕ್ತದೊತ್ತಡ ಅಥವಾ ಉದರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಸಾಲೆಯುಕ್ತ ಆಹಾರವನ್ನ ತಪ್ಪಿಸಿ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಇಂದು ಶಿವನ ಆರಾಧನೆಯನ್ನ ಮಾಡುವಂತದ್ದು. ಈ ರಾಶಿಯವರಿಗೆ ಶಿವನ ಆರಾಧನೆ ಮಂಗಳಕರವಾದುದು.
ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುವಂತದ್ದು. ಇನ್ನು ಸೂರ್ಯ ನಮಸ್ಕಾರವನ್ನ ಮಾಡುವಂತದ್ದು. ಮುಂಜಾನೆ ಸೂರ್ಯನಿಗೆ ಅಗ್ರವನ್ನ ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಮಂಗಳನ ಮಂತ್ರವನ್ನ ನೋಡುವುದಾದರೆ ನಿಮ್ಮ ರಾಶಾಧಿಪತಿ ಮಂಗಳನಾಗಿರುವುದರಿಂದ ಓಂ ಅಂಗರಖಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ರಕ್ತದೋಷ ಮತ್ತು ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಕೆಂಪು ಬಣ್ಣದ ಹೂವು ಅಥವಾ ಕೆಂಪು ಬೇಳೆಯನ್ನ ದಾನವಾಗಿ ಮಾಡುವುದು ಉತ್ತಮ. ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ಧನುರಾಶಿಯವರು ನಿಮ್ಮಲ್ಲಿರುವಂತಹ ಜ್ಞಾನದ ಹಸಿವು ಮತ್ತು ಧೈರ್ಯವೇ ನಿಮ್ಮನ್ನ ಗೆಲುವಿನ ಶಿಖರಕ್ಕೆ ಏರಿಸುತ್ತದೆ. ಯಾರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯುವುದಕ್ಕಿಂತ ನಿಮ್ಮದೇ ಆದ ಹೊಸ ಹಾದಿಯನ್ನ ಸೃಷ್ಟಿಸುವಂತಹ ಸಾಮರ್ಥ್ಯ ನಿಮಗಿರುವಂತದ್ದು. ಸ್ಪರ್ಧೆಯು ಇತರರೊಂದಿಗಲ್ಲ, ನಿಮ್ಮ ನಿನ್ನೆಯ ವ್ಯಕ್ತಿಯೊಂದಿಗಿದ್ದರೆ ಇರಲಿ. ನಿಮ್ಮ ಪ್ರತಿದಿನ ಕೇವಲ 1% ಸುಧಾರಿಸಿದರೂ ವರ್ಷದ ಕೊನೆಯಲ್ಲಿ ನೀವು ಅದ್ಭುತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಗುರಿ ದೊಡ್ಡದಾಗಿರಲಿ, ಆದರೆ ಹೆಜ್ಜೆ ಸಣ್ಣದಾದರೂ ಸ್ಥಿರವಾಗಿರಲಿ. ಇಂದು ಉದ್ಯೋಗಿಗಳಿಗೆ ಕೆಲಸದ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ನಿಮ್ಮ ನಾಯಕತ್ವದ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೂರವೆಯಂತದ್ದು. ಇನ್ನು ಗುಣಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವುದರ ಜೊತೆಗೆ ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕವಾದಂತಹ ಒಪ್ಪಂದಗಳು ಸಿಗುವಂತದ್ದು. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಇಂದು ವಿಶೇಷ ಪ್ರಗತಿಯ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ನೀವು ಸಬಲರಾಗಿರುತ್ತೀರಿ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಯ ಬಗ್ಗೆ ಗಂಭೀರ ಚಿಂತನೆಯ ನಡೆಸುವಿರಿ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಬರುವಂತಹ ಸೂಚನೆ ಇದೆ. ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಸಾಮಾಜಿಕ ಸೇವೆಗಾಗಿ ಸ್ವಲ್ಪ ಹಣ ವ್ಯಯಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಿರುವಂತದ್ದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತಸವಾಗಲಿದೆ. ಜೀವನ ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆಯನ್ನ ನಡೆಸಿ ಭವಿಷ್ಯದ ಯೋಜನೆಗಳನ್ನ ರೂಪಿಸುವಿರಿ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ನಿಶ್ಚಯವಾಗುವಂತಹ ಶುಭ ಯೋಗವು ಕೂಡ ಇರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರಬಹುದು. ಕಣ್ಣಿನ ಉರಿ ಅಥವಾ ಶೀತದಂತಹ ಸಣ್ಣ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯವನ್ನ ಪಡಬೇಡಿ. ಪ್ರಾಣಾಯಾಮ ಅಥವಾ ಧ್ಯಾನಕ್ಕೆ ಆದಷ್ಟು ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಗುರುವನ್ನ ಸ್ಮರಣೆಯನ್ನ ಮಾಡುವಂತದ್ದು. ನಿಮ್ಮ ರಾಶಾಧಿಪತಿ ಗುರುವಾಗಿರುವುದರಿಂದ ರಾಘವೇಂದ್ರ ಸ್ವಾಮಿಗಳ ಅಥವಾ ದತ್ತಾತ್ರೇಯ ಸ್ಮರಣೆಯನ್ನ ಮಾಡಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸೂರ್ಯನಾರಾಯಣನ ಪೂಜೆಯನ್ನ ಮಾಡುವಂತದ್ದು. ಇಂದು ಮುಂಜಾನೆ ಅಥವಾ ಸೂರ್ಯನಿಗೆ ಅಗ್ರವನ್ನ ನೀಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸು ವೃದ್ಧಿಯಾಗುವಂತದ್ದು. ಇನ್ನು ದಾನವನ್ನ ಮಾಡುವಂತದ್ದು. ನಿರ್ಗತಿಕರಿಗೆ ಅಥವಾ ಬಡವರಿಗೆ ಗೋಧಿ ಅಥವಾ ಕೆಂಪು ಬಣ್ಣದ ಹಣ್ಣುಗಳನ್ನ ದಾನವಾಗಿ ಮಾಡಿ. ಕನಿಷ್ಠ 24 ಬಾರಿಯಾದರೂ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಎಂಬುದು ನಿಮಗೆ ಸಿಗುವಂತದ್ದು. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮಕರ ರಾಶಿಯವರು ಗೆಲುವು ಎಂಬುದು ಅಂತಿಮವಲ್ಲ, ಸೋಲು ಎಂಬುದು ಅಂತ್ಯವಲ್ಲ. ಮುನ್ನಡೆಯುವ ಧೈರ್ಯ ಒಂದೇ ನಿಜವಾದಂತಹ ಮುಖ್ಯವಾದುದು. ಶನಿದೇವನ ಪ್ರಭಾವವಿರುವ ಮಕರ ರಾಶಿಯವರಾದ ನೀವು ಕಲ್ಲಿನಂತೆ ಕಠಿಣವಾದರೂ ಮಲ್ಲಿಗೆಯಿಂದ ಮೃದುವಾದ ಮನಸ್ಸಿನವರು. ನಿಮ್ಮ ತಾಳ್ಮೆಯೇ ನಿಮ್ಮ ಯಶಸ್ಸಿನ ಮೂಲಮಂತ್ರ ಎಂಬುದನ್ನ ಮರೆಯಬೇಡಿ. ಇಂದು ಆರ್ಥಿಕವಾಗಿ ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವಂತಹ ಸೂಚನೆ ಇದೆ. ಆದರೆ ಕುಟುಂಬದ ಸದಸ್ಯರ ಐಷಾರಾಮಿ ಬೇಡಿಕೆಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಹೆಚ್ಚಿನ ಹಣ ವ್ಯಯವಾಗಬಹುದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಮುಂದಿನ ದಿನಗಳಿಗೆ ಒಳಿತನ್ನ ಆಗುವಂತದ್ದು. ಇಂದು ಭಾನುವಾರವಾಗಿದ್ದರೂ ಕೂಡ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ. ನಿಮ್ಮ ದಕ್ಷತೆ ಮತ್ತು ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆಯ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಲಭಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕಬ್ಬಿಣ, ಯಂತ್ರೋಪಕರಣ ಅಥವಾ ಕೃಷಿ ಸಂಬಂಧಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇಂದು ಉತ್ತಮ ಪ್ರಗತಿ ಕಂಡುಬರುವಂತದ್ದು. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದಾದಂತಹ ದಿನ. ಮೌನವಾಗಿರುವುದೇ ಇದಕ್ಕೆ ಉತ್ತಮವಾದಂತಹ ಪರಿಹಾರ. ಮಕ್ಕಳ ಸಾಧನೆಯು ನಿಮಗೆ ಹೆಮ್ಮೆಯನ್ನ ತರುವಂತಹ ದಿನ. ಮನೆಯಲ್ಲಿ ಸೌಹಾರ್ದಯುತ ವಾತಾವರಣವನ್ನ ಕಾಪಾಡಿಕೊಳ್ಳಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾದಂತಹ ದಿನವಿದು. ಅತಿಯಾದ ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ವಿಶ್ರಾಂತಿಗೆ ಅತಿ ಮುಖ್ಯವಾಗಿ ನೀವು ಟೈಮ್ ಅನ್ನ ಕೊಡಬೇಕಾಗುತ್ತೆ.
ಸಾಧ್ಯವಾದರೆ ಇಂದು ಸಣ್ಣ ಪ್ರಮಾಣದ ದೈಹಿಕ ವ್ಯಾಯಾಮ ಅಥವಾ ಯೋಗವನ್ನ ಅಭ್ಯಾಸವನ್ನ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಇಂದು ಕಪ್ಪು ಎಳ್ಳಿನ ದಾನವನ್ನ ಮಾಡಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿ ಶನಿ ದೇವನ ಪ್ರೀತ್ಯರ್ಥವಾಗಿ ಬಡವರಿಗೆ ಅಥವಾ ಮಂದಿರಗಳಲ್ಲಿ ಕಪ್ಪು ಎಳ್ಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಸೂರ್ಯ ದರ್ಶನವನ್ನ ಮಾಡುವಂಥದ್ದು. ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ ಸೂರ್ಯಾಷ್ಟಕರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಜಪವನ್ನ ನೋಡುವುದಾದರೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ವೈಫಲ್ಯಗಳನ್ನ ತಡೆಯುವಂತದ್ದು. ಇನ್ನು ಜೀವ ಕಾರುಣ್ಯನ್ನ ಇಂದು ಪಕ್ಷಿಗಳಿಗೆ ಕಾಳುಗಳನ್ನ ಹಾಕಿ ಅಥವಾ ಹಸಿವಿನಿಂದ ಇರುವವರಿಗೆ ಅನ್ನದಾನವನ್ನ ಮಾಡಿ. ಇದರಿಂದ ನಿಮ್ಮ ಜಾತಕದ ದೋಷಗಳು ಶಮನವಾಗುವಂಥದ್ದು. ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೆಂಪು ಬಣ್ಣವನ್ನ ಬಳಸಿ. ಕುಂಭರಾಶಿಯವರೇ, ಬೆಳಕು ನಮ್ಮ ಹೊರಗಿಲ್ಲ, ನಮ್ಮೊಳಗಿದೆ. ದೀಪವನ್ನ ಹಚ್ಚುವ ಮೊದಲು ಕತ್ತಲೆಯನ್ನ ದೋಷಿಸುವುದನ್ನ ನಿಲ್ಲಿಸಬೇಕಾಗುತ್ತೆ. ನಿಮ್ಮ ಕೆಲಸದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ಜಗತ್ತಿನ ಅತಿ ದೊಡ್ಡದಾದಂತಹ ಶಕ್ತಿ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭಕ್ಕೆ ಸಿಕ್ಕಂತಹ ಒಂದು ಸಣ್ಣ ವಿರಾಮ ಅಷ್ಟೇ. ಇಂದು ಅತಿಯಾದ ಆಲೋಚನೆಯಿಂದಾಗಿ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆ ಕಾಡಬಹುದು. ಶ್ವಾಸಕೋಶ ಅಥವಾ ಎದೆಯ ಭಾಗದಲ್ಲಿ ಸಣ್ಣ ಮಟ್ಟದ ಕಿರಿಕಿರಿ ಉಂಟಾಗಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಇಂದು ಹೆಚ್ಚಿನ ಗಮನವನ್ನ ನೀವು ಮೀಸಲಿಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ವಾದಗಳು ನಡೆಯುವಂತಹ ಸಾಧ್ಯತೆ ಇದೆ. ಮೌನವೇ ಇಂದು ನಿಮ್ಮ ಪರಮ ಶಸ್ತ್ರವಾಗಿರುವಂತದ್ದು. ಮಿತ್ರರ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುವಂತದ್ದು. ಮಕ್ಕಳ ಪ್ರಗತಿಯಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣವನ್ನ ನೋಡುವಂತಹ ದಿನ. ಇಂದು ಆರ್ಥಿಕವಾಗಿ ಆದಾಯ ಮತ್ತು ಖರ್ಚು ಸಮನಾಗಿರುವಂತದ್ದು. ಹಳೆಯ ಸಾಲಗಳನ್ನ ತೀರಿಸಲು ನೀವು ಯೋಜನೆಯನ್ನ ರೂಪಿಸುವಿರಿ. ಇಂದು ಸಕಾಲವಲ್ಲ, ಅದಕ್ಕೆ ಸ್ವಲ್ಪ ಸಮಯ ಕಾಯುವುದು ಅಥವಾ ಉತ್ತಮ. ಭೂಮಿ ಅಥವಾ ಸ್ಥಿರಾಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕೆಲಸದ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಹೆಗಲಿ ಇರಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವಂತಹ ಸಾಧ್ಯತೆ ಇರುವುದರಿಂದ ತಾಳ್ಮೆಯಿಂದ ವರ್ತಿಸುವುದು ಒಳಿತು. ಇನ್ನು ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿ ಬರಲಿದೆ. ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾಗುವಂತಹ ದಿನ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಸೂರ್ಯ ನಮಸ್ಕಾರವನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ ಅಗ್ರ್ಯವನ್ನ ನೀಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಶನಿ ಸ್ತೋತ್ರವನ್ನ ಪಠಣೆಯನ್ನ ಮಾಡುವಂತದ್ದು. ಕುಂಭರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ಇಂದು ಸಂಜೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅಥವಾ ಶನಿ ಚಾಲಿಸವನ್ನ ಪಠಿಸಬೇಕಾಗುತ್ತೆ. ಇನ್ನು ದಾನವನ್ನ ಮಾಡುವಂತದ್ದು. ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನವನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಜಪವನ್ನ ನೋಡುವುದಾದರೆ ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ನೇರಳೆ ಬಣ್ಣವನ್ನ ಬಳಸಿದರೆ ಖಂಡಿತವಾಗಿಯೂ ಸಕಲ ಕಾರ್ಯಗಳಲ್ಲಿ ಜಯ ಮತ್ತು ಯಶಸ್ಸನ್ನ ಕಂಡೇ ಕಾಣ್ತೀರಿ ಇಂದಿನ ದಿವಸ ನೀವು. ಮೀನರಾಶಿಯವರೇ, ನದಿ ಸಮುದ್ರ ಸೇರಲು ಕಲ್ಲು ಬಂಡೆಗಳನ್ನ ಸೀಳಿಕೊಂಡು ಹೋಗಬೇಕಾಗುತ್ತದೆ. ಹಾಗೆಯೇ ನಿಮ್ಮ ಗುರಿ ತಲುಪಲು ಬರುವ ಅಡೆತಡೆಗಳು ನಿಮ್ಮನ್ನ ತಡೆಯಲು ಬಂದಿಲ್ಲ, ಬದಲಾಗಿ ನಿಮ್ಮಲ್ಲಿರುವಂತಹ ಅಪ್ರತಿಮ ಶಕ್ತಿಯನ್ನ ನಿಮಗೆ ಪರಿಚಯಿಸಲು ಬಂದಿದೆ. ಸೋಲನ್ನ ಕಂಡು ಭಾಗಬೇಡಿ, ಏಕೆಂದರೆ ಕತ್ತಲೆ ಆವರಿಸಿದಷ್ಟು ಬೆಳಕು ಹತ್ತಿರದಲ್ಲಿದೆ ಎಂದು ನೀವು ತಿಳ್ಕೊಳ್ಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಕ್ರಿಯಾಶೀಲತೆಯಿಂದ ಕಠಿಣವಾದಂತಹ ಕೆಲಸವನ್ನ ಸುಲಭವಾಗಿ ಮುಗಿಸುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಅವಕಾಶಗಳು ಸಿಗುವಂತದ್ದು. ವಿದೇಶಿ ವ್ಯವಹಾರ ಅಥವಾ ರಫ್ತು ಆಮದು ಕೆಲಸದಲ್ಲಿರುವವರಿಗೆ ಇಂದು ಉತ್ತಮ ಪ್ರಗತಿ ಕಂಡು ಬರುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸಬಲರಾಗಿರುತ್ತೀರಿ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ದೊರೆಯಲಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ದಾನ ಧರ್ಮಗಳಿಗಾಗಿ ಹಣ ವ್ಯಯಿಸುವಿರಿ. ಇದು ನಿಮ್ಮ ಮಾನಸಿಕ ತೃಪ್ತಿಯನ್ನ ನೀಡುವಂತದ್ದು. ಭೂಮಿ ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದಂತಹ ಮಾತುಕತೆಗಳು ನಡೆಸಲು ಇದು ಒಳ್ಳೆಯ ಸಮಯ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯುವಿರಿ. ಸಂಗಾತಿಯ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುವಂತದ್ದು. ಪ್ರೀತಿ ಹೆಚ್ಚಾಗಿರುವಂತದ್ದು. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ತರುವಂತದ್ದು. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ
ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲಗಳನ್ನ ನೋಡುವಂತಹ ದಿನ. ಅತಿಯಾದ ಕೆಲಸದ ಒತ್ತಡದಿಂದ ಕಾಲು ನೋವು ಅಥವಾ ನಿದ್ರಾಹೀನತೆಯ ಸಮಸ್ಯೆ ಕಾಡಬಹುದು. ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಧ್ಯಾನಕ್ಕೆ ಸಮಯವನ್ನ ಮೀಸಲಿಡಿ. ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡುವುದು ಕೂಡ ತುಂಬಾ ಉತ್ತಮವಾದುದು. ಇಂದು ಗುರುವಿನ ದರ್ಶನವನ್ನ ಮಾಡಬೇಕಾಗುತ್ತೆ. ಹತ್ತಿರದ ದೇವಸ್ಥಾನಕ್ಕೆ ಅಥವಾ ಮಠಕ್ಕೆ ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇನ್ನು ವಿಷ್ಣು ಆರಾಧನೆಯನ್ನ ಮಾಡುವಂಥದ್ದು. ಇಂದು ಮುಂಜಾನೆ ವಿಷ್ಣು ಸಹಸ್ರನಾಮವನ್ನ ಪಠಿಸಿ ಅಥವಾ ಕೇಳಬೇಕಾಗುತ್ತೆ. ಇದರಿಂದ ನಿಮ್ಮ ಕಾರ್ಯಗಳಲ್ಲಿರುವಂತಹ ವಿಘ್ನಗಳು ದೂರವಾಗುವಂಥದ್ದು. ಇನ್ನು ಹತ್ತಿರದ ದೇವಸ್ಥಾನಕ್ಕೆ ಅಥವಾ ಮಠಕ್ಕೆ ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇನ್ನು ಪ್ರತಿದಿನ ಸ್ನಾನದ ನಂತರ ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನ ಹಚ್ಚಿಕೊಳ್ಳಿ. ಇದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂಥದ್ದು. ಇಂದು ಪಕ್ಷಿಗಳಿಗೆ ಧಾನ್ಯಗಳನ್ನ ನೀಡಿ ಅಥವಾ ಇದು ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳನ್ನ ಕಡಿಮೆ ಮಾಡಿ ಶಾಂತಿಯನ್ನ ಕೊಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ನೀವು ಯಶಸ್ಸನ್ನ ಕಂಡೇ ಕಾಣ್ತೀರಾ.